ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಬರುವಂತಹ ಕಾಲಿನ ಊತ, ಕಾಲಲ್ಲಿ, ಕೈಯಲ್ಲಿ, ಮುಖದಲ್ಲೆಲ್ಲ ಸ್ವೆಲ್ ಆಗುತ್ತಲ್ಲ, ಇದು ನಾರ್ಮಲ್ಲ, ಅಬ್ನಾರ್ಮಲ್ಲ, ಯಾವಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಮೊದಲನೇದಾಗಿ ಯಾವಾಗ ಈ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅನ್ನೋದಾಯಿತು ಅಂದರೆ, 2ನೇ ಮತ್ತು 3ನೇ ಟ್ರೈಮಿಸ್ಟರ್ ಏನು ಬರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಅನ್ನೋದು ಮತ್ತು ಕೈಗಳಲ್ಲಿ ಸ್ವೆಲ್ಲಿಂಗ್ ಅನ್ನೋದು ಶುರು ಆಗುತ್ತೆ. ಮುಖದಲ್ಲಿ ಕೂಡ ಕೆಲವೊಮ್ಮೆ ಸ್ವೆಲ್ಲಿಂಗ್ ಆಗುತ್ತೆ. ಹತ್ರ ಡೆಲಿವರಿ ಡೇಟ್ ಹತ್ರ ಬರ್ತಾ ಮುಖದಲ್ಲಿ ಕೂಡ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಇದು ನಾರ್ಮಲ್ಲೇ. ಇವು ಏನು 2ನೇ ತ್ರೈಮಾಸಿಕದಿಂದ 3ನೇ ಟ್ರೈಮಿಸ್ಟರಲ್ಲಿ ಏನು ಸ್ವೆಲ್ಲಿಂಗ್ ಬರುತ್ತಲ್ಲ, ಕಾಲಲ್ಲಿರ್ಬೋದು, ಕೈಯಲ್ಲಿರ್ಬೋದು, ಮುಖದಲ್ಲಿರ್ಬೋದು ಅಥವಾ ಬಾಡಿಯಲ್ಲಿರ್ಬೋದು, ಸ್ವೆಲ್ಲಿಂಗ್ ಬರೋದು ನಾರ್ಮಲ್. ಯಾವಾಗ ಇದು ಅಬ್ನಾರ್ಮಲ್ ಅಥವಾ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ ಅನ್ನೋ ಕಂಡೀಷನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಾರ್ಮಲ್ ಕಂಡೀಷನ್, ಆಯಿತಾ? ಆದರೆ ಮೊದಲನೇ ಟ್ರೈಮಿಸ್ಟರಲ್ಲಿ ಕಾಲಿನ ಊತ ಬರೋದಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಬರ್ತಾ ಇದೆ, ಟ್ರಾವೆಲ್ ಜಾಸ್ತಿ ಮಾಡಿದ್ದೀರಾ, ಒಂದೇ ಪೊಸಿಷನಲ್ಲಿ ಜಾಸ್ತಿ ಕೂತಿದ್ದೀರಾ, ಆ ಟೈಮಲ್ಲಿ ಸ್ವೆಲ್ಲಿಂಗ್ ಅಂದರೆ ಅದು ಕೂಡ ನಾರ್ಮಲ್. ಏನು ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಏನೇನು ಪ್ರಿಕಾಷನ್ಸ್ನ ತೊಗೋಬೇಕು ನಿಮಗೆ ಈ ಸ್ವೆಲ್ಲಿಂಗ್ ಕಡಿಮೆ ಆಗಬೇಕು ಅನ್ನೋದಾಯಿತು ಅಂದರೆ, ನೀವು ಕೂರಬೇಕಾದ್ರೆ ಆರಾಮಾಗಿ ಕಾಲನ್ನ ಕೆಳಗಡೆ ಸರ್ಫೇಸಲ್ಲಿ ಕೆಳಗಡೆ ನೀಟಾಗಿ ಪ್ಲೇಸ್ ಮಾಡಿರಬೇಕು, ಆ ಥರ ಕೂರಬೇಕು. ಇಲ್ಲ ಅನ್ನೋದಾಯಿತು ಅಂದರೆ ಕೆಳಗಡೆ ಏನಾರ ಸಪೋರ್ಟ್ ತೊಗೊಳ್ಳಿ, ಚೇರ್ ಸಪೋರ್ಟ್ ತೊಗೊಳ್ಳಿ. ಕಾಲನ್ನ ಯಾವಾಗಲೂ ಅಪ್ಗ್ರೇಡ್ ಪೊಸಿಷನಲ್ಲಿ ಇಡೋದಕ್ಕೆ ಟ್ರೈ ಮಾಡಿ. ನೀವು ಮಲ್ಕೋಬೇಕಾದ್ರೂ ಅಷ್ಟೇ 2 ಪಿಲ್ಲೋ ಇಟ್ಟು ಅದ್ರ ಮೇಲೆ ಕಾಲಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಸೊ ನಿಮಗೆ ಕಾಲು ಏನಿರುತ್ತಲ್ಲ ಅದು ಅಪ್ಗ್ರೇಡ್ ಪೊಸಿಷನಲ್ಲಿದ್ದಷ್ಟು ನಿಮಗೆ ಸ್ವೆಲ್ಲಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ಕೈಗಳಲ್ಲಿ ಸ್ವೆಲ್ಲಿಂಗ್ ಇದೆ ನೀವು ಮಲ್ಕೊಂಡು ಎದ್ದಾಗ ಅನ್ನೋದಾಯಿತು ಅಂದರೆ, ಮಲ್ಕೋಬೇಕಾದ್ರೆ ನಿಮ್ಮ ದಿಂಬಿಗೆ ಕೈ ಏನಾದರೂ ಇಟ್ಟು ಮಲಗ್ತಿದ್ದೀರಾ, ಕೈ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಅನ್ನೋದಾಯಿತು ಅಂದರೆ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಎಡಿಮ ಅಲ್ಲಲ್ಲೇ ಸ್ಟಕ್ ಆಗೋದ್ರಿಂದ ಆವಾಗ ಕೂಡ ನಿಮಗೆ ಸ್ವೆಲ್ಲಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇನ್ನು ಫೇಸಲ್ಲೆಲ್ಲ ಸ್ವೆಲ್ಲಿಂಗ್ ಬರ್ತಾ ಇದೆ, ಇದು ಯಾವ ಕಂಡೀಷನ್ ಅನ್ನೋದಾಯಿತು ಅಂದರೆ, ನಿಮಗೆ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ ಅಂದಾಗ ಸ್ವೆಲ್ಲಿಂಗ್ ಬಂದರೆ ಇಟ್ಸ್ ನಾರ್ಮಲ್. ಬಟ್ ಬೇರೆ ಟೈಮಲ್ಲೆಲ್ಲ ಸ್ವೆಲ್ಲಿಂಗ್ ಇದೆ ಮುಖದಲ್ಲಿ ಅನ್ನೋದಾಯಿತು, 2ನೇ 3ನೇ ಟ್ರೈಮಿಸ್ಟರ್, ಇವಾಗ 6th ಮಂತು 7 ಮಂತು ಈಗಲೇ ಫೇಸಲ್ಲೆಲ್ಲ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂದರೆ ನೀವು ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದು ಏನಕ್ಕಾಗತ್ತೆ, ಈ ಸ್ವೆಲ್ಲಿಂಗ್ ಏನಕ್ಕಾಗತ್ತೆ ಅಂತ ರೀಸನ್ ನೋಡೋದಾಯಿತು ಅಂದರೆ, ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸಿಗೂ ಕೆಳಗಡೆ ಕಾಲಲ್ಲಿ ಏನು ಬರುತ್ತಲ್ಲ ಅಲ್ಲಿ ಊತ ಬರುತ್ತೆ, ಕೈಯಲ್ಲಿ ಮುಖದಲ್ಲಿ ತೀರಾ ಕಡಿಮೆ. ಯಾಕೆ ಎಲ್ಲ ಹೆಣ್ಮಕ್ಳಿಗೂ ಕಾಲಲ್ಲಿ ಏನಕ್ಕೆ ಬರುತ್ತೆ ಅನ್ನೋದಾಯಿತು ಅಂದರೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ವೀನಸ್ ಏನಿದೆಯಲ್ಲ, ಅದು ವೀನಸ್ಸು ಅಪ್ಗ್ರೇಡ್ ಪೊಸಿಷನಲ್ಲಿ ಆರ್ಟ್ವರೆಗೂ ಬರಬೇಕು. ಎಲ್ಲ ಕಡೆಯಿಂದನೂ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಆರ್ಟಿಗೆ ಬರುತ್ತೆ, ಆರ್ಟಿಂದ ಪಂಪ್ ಆಗುತ್ತೆ, ಎಲ್ಲ ಕಡೆಯೂ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಬಟ್ ನಮ್ಮ ಯೂಟ್ರಸ್ ದೊಡ್ಡದಾಗ್ತಾ ಇರುತ್ತೆ, ಮಗು ಬೆಳೀತಾ ಇರುತ್ತೆ, ಮಗುವಿನ ಪ್ರೆಷರ್ ಬೀಳ್ತಾ ಆ ಸರ್ಕ್ಯುಲೇಷನ್ ಏನಾಗುತ್ತಲ್ಲ, ಕೆಳಗಡೆಯಿಂದ ಅಪ್ಗ್ರೇಡ್ ಬರುವಂತಹ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಬರುತ್ತೆ. ಆ ಥರ ವೀನಸ್ ರಿವರ್ಸ್ ಪೊಸಿಷನಲ್ಲಿ ಬರಲಿಕ್ಕೆ ಆಗದೆ ಇದ್ದಾಗ ಆ ಬ್ಲಡ್ ಕ್ಲಾಟ್ಸ್ ಏನು ಬರುತ್ತಲ್ಲ, ಅದು ಅಲ್ಲಲ್ಲೇ ಎಡಿಮ ಆಗಿ ನಮಗೆ ಏನು ಕಾಲಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದು ಕ್ಯೂರ್ ಆಗಲ್ವಾ? ಯಾವಾಗ ಇದು ಕಾಲಿನ ಊತ ಕಡಿಮೆ ಆಗುತ್ತೆ ಅಂದರೆ, ಆಫ್ಟರ್ ಡೆಲಿವರಿ ಕೂಡ ಇರುತ್ತೆ ನಿಮಗೆ ಕಾಲಿನ ಊತ. ಒಂದು 6 ವಾರ ತಗೊಳುತ್ತೆ. 6 ವಾರದ ನಂತರ ನಿಮ್ಮ ಯೂಟ್ರಸ್ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ, ಅದಾದಮೇಲೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. 6 ವಾರದಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅದಾದಮೇಲೂ ಇತ್ತು ಅಂದರೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಇನ್ನು ಯಾವ ಕಂಡೀಷನಲ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋದಾಯಿತು ಅಂದರೆ, ಮೊದಲನೇ ಟ್ರೈಮಿಸ್ಟರಲ್ಲೇ ನಿಮಗೆ ಕಾಲಿನಲ್ಲೆಲ್ಲ ಊತ ಬರ್ತಾ ಇದೆ ಅನ್ನೋದಾಯಿತು ಅಂದರೆ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಿ. 2ನೇ ಟ್ರೈಮಿಸ್ಟರಲ್ಲಿ ಶುರು ಆಗಿದೆ ಕಾಲಿನ ಊತ, ಬಟ್ ಕಾಲಿನ ಊತದ ಜೊತೆಗೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ, ತಲೆ ಸುತ್ತು ಬರ್ತಾ ಇದೆ ಅನ್ನೋದಾಯಿತು ಅಂದರೆ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಿ. ಆವಾಗ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ, BP ಏನಾದರೂ ಇತ್ತು ಅಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕಾಲಿನ ಊತದ ಜೊತೆಯಲ್ಲಿ ನಿಮಗೆ ಕೈಯಲ್ಲೆಲ್ಲ ಊತ ಬರ್ತಾ ಇದೆ, ಫೇಸಲ್ಲೆಲ್ಲ ಸ್ವೆಲ್ಲಿಂಗ್ ಆಗ್ತಾ ಇದೆ, 2ನೇ ಟ್ರೈಮಿಸ್ಟರು, ಇವಾಗ 8 ಮಂತು, ಇನ್ನು 9 ಮಂತಿಗೆ ಬಿದ್ದಿಲ್ಲ, ಈಗಲೇ ಬರ್ತಾ ಇದೆ ಅನ್ನೋದಾಯಿತು ಅಂದರೆ ಅದು ಬೇರೆ ಕಂಡೀಷನ್ ಇರ್ಬೋದು, ಅಥವಾ ನಿಮ್ಮ ಯೂರಿನಲ್ಲಿ ಪ್ರೋಟೀನ್ ರಿಲೀಸ್ ಆಗ್ತಾ ಇರ್ಬೋದು. ಸೊ ನೀವು ಆ ಡಾಕ್ಟರ್ ಹತ್ರ ಹೋದರೆ ಅವ್ರು ಯಾವ್ಯಾವ ಟೆಸ್ಟ್ ಬೇಕೋ ಅದನ್ನು ಮಾಡಿ ಏನಾಗಿದೆ ಸಮಸ್ಯೆ ಅನ್ನೋದನ್ನು ಕಂಡುಹಿಡಿತಾರೆ. BP ಕಂಡೀಷನ್ ಕೂಡ ತುಂಬಾ ಸಿವಿಯರ್ ಆಗಿ ಸೀರಿಯಸ್ ಆಗುವಂತಹ ಕಂಡೀಷನು. ಯಾವುದೇ ಒಂದು ಲಕ್ಷಣಗಳು ಕೂಡ ತುಂಬ ಸಿಂಪಲ್ಲಾಗಿ ಲೈಟಾಗಿ ತೆಗ್ದು ಬಿಡುವಂಥದ್ದು ಇರಲ್ಲ. ಪ್ರೆಗ್ನೆನ್ಸಿ ಜರ್ನಿನೇ ಆಗಿರುತ್ತಲ್ಲ. ಸೊ ನಾನು ಮೊದಲೇ ಹೇಳ್ದಂಗೆ ಫುಲ್ ಬಾಡಿ ಸ್ವೆಲ್ ಆಗ್ತಾ ಇದೆ ಡೆಲಿವರಿಗಿಂತ ಮುಂಚೆನೇ ಅನ್ನೋದಾಯಿತು ಅಂದರೆ, ಕೆಲವೊಬ್ಬರಿಗೆ ಏನಾಗ್ಬಿಡುತ್ತೆ, ಡೆಲಿವರಿ ಡೇಟ್ ಹತ್ರ ಬರ್ತಾ ಟೆನ್ಷನ್ಗೆ BP ಹೈ ಆಗಿ ಆವಾಗ ಕೂಡ ನಿಮಗೆ ಸ್ವೆಲ್ಲಿಂಗ್ ಅನ್ನೋದು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಇಮಿಡಿಯೇಟ್ ಡೆಲಿವರಿಗೆ ಹೋದಾಗ ನಿಮಗೆ ಹೈ BP ಇತ್ತು ಅಂದರೆ ಅದನ್ನು ಕಂಟ್ರೋಲಿಗೆ ತೊಗೊಂಡು ನಿಮಗೆ ಡೆಲಿವರಿ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ನಿಮಗಾಗಲಿ ಅಥವಾ ಮಗುವಿಗಾಗಿ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಂದಾಗಲೇ BP ಚೆಕ್ ಮಾಡಿಸೋದಿರ್ಬೋದು, ಅಥವಾ ಬೇರೆ ಥರದ ಬ್ಲಡ್ ಚೆಕಿಂಗ್ ಇರ್ಬೋದು. ಇದನ್ನೆಲ್ಲ ಮಾಡಿಸ್ಕೊಂಡು ಬಿಟ್ಟರೆ ನೀವು ಡೆಲಿವರಿ ಟೈಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಮತ್ತು ನಿಮ್ಮ ಡಾಕ್ಟರ್ ಕೂಡ ನಿಮ್ಮ ಡೆಲಿವರಿಗೆ ಏನೇನು ಬೇಕು ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.